ಸ್ನೇಹಿತರೆ, ಮಾರ್ಚ್ 15 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 1:30ವರೆಗೂ ನಾನು ಪಬ್ಲಿಕ್ ಸ್ಪೀಕಿಂಗ್ ಉಚಿತವಾದ ಒಂದು ಆನ್ಲೈನ್ ಶಿಬಿರ ಯುಗಾದಿ ಸಂದರ್ಭದಲ್ಲಿ ಅಪರೂಪಕ್ಕೊಂದ್ಸಾರಿ ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ ನಮ್ಮ ತರಬೇತಿಯ ಸವಿಯನ್ನು ನೀಡಬೇಕು ಅಂತ ಅವಕಾಶ ಮಾಡಿಕೊಟ್ಟೆ. ಸುಮಾರು 13 ವಿಚಾರಗಳ ಬಗ್ಗೆ ಚರ್ಚೆ ಆಯಿತು, ಸಂವಾದ ಆಯಿತು, ಮಾತಾಡಿದ್ರು. ಹಾಗಾಗಿ ಒಬ್ಬೊಬ್ರು ಅವ್ರ ಅನಿಸಿಕೆ ಭಾಗವಹಿಸಿದ್ದಕ್ಕೆ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಬೇಕು ಅಂತ ಮೊದಲನೇದಾಗಿ ಉಮಾ ಮೇಡಮ್ ಅವ್ರನ್ನ ಕೇಳ್ತಾ ಇದ್ದೇನೆ. ಉಮಾ ಮೇಡಮ್, ಹೇಗೆ ಈ ಈ ಈ ಥರದ ಆನ್ಲೈನ್ ಶಿಬಿರದಲ್ಲಿ ಭಾಗವಹಿಸಿದ್ದು ನಿಮ್ಗೆ ಯಾವ ಥರ ಲಾಭ ಆಯಿತು? ಸರ್, ಫಸ್ಟ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸರ್ ಕೊಟ್ಟಿದ್ದ ಅವಕಾಶನ ನಾನು ಹೇಗೆ ಇದು ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ, ಸೊ ನಾನು ಕಾನ್ಫಿಡೆನ್ಸ್ ಆಗಿ ಕುತ್ಕೊಂಡು ನಾನು ಆಕ್ಚುಲಿ ಭಾಷಣ ಮಾಡೋದ್ ಕಲ್ತ್ಕೊಳ್ಳೋಣ ಅಂತ ಬಂದಿದ್ದು. ನೀವು ಹೇಳಿದ ಒಂದೊಂದು ವಿಷಯನು ಭಾಷಣಕ್ಕೂ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧ ಇದೆ. ನಾವು ಅದ್ರ ಬಗ್ಗೆ ನೀವು ವ್ಯಕ್ತಿ ದರ್ಪಣ ಬುಕ್ಸ್ ಆಗ್ಲಿ, ವ್ಯಕ್ತಿತ್ವ ಪರಿವರ್ತನೆ ಬುಕ್ಸ್ ಆಗ್ಲಿ, ವ್ಯಕ್ತಿತ್ವ ಚಂದನ ಬುಕ್ ಓದೋದಕ್ಕೆ ನೀವು ರೆಫರ್ ಮಾಡಿದ್ದಾಗ್ಲಿ, ಅದೆಲ್ಲ ತುಂಬಾನೇ ಇವಾಗ ನಮ್ ಮೈಂಡ್ ಕ್ಲಿಯರ್ ಆಗಿದ್ರೆ ನಮ್ ಮಾತುಗಳು ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿದ್ದಾಗ್ಲಿ ತುಂಬಾನೇ ಚೆನ್ನಾಗಿ ಅದು ಅರ್ಥ ಆಯ್ತು ಸರ್. ನಂಗೆ ನಾನ್ ನಿಮ್ ಪರ್ಸನಲ್ ಆಗಿ ನಿಮ್ ಹತ್ರ ಕ್ಲಾಸ್ ಮಾಡೋದಕ್ಕೂ ಮತ್ತೆ ಇವಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನಂಗೆ ಅಂದ್ರೆ ಆನ್ಲೈನ್ ಅಲ್ಲಿ ಇಷ್ಟೊಂದು ಇನ್ಫಾರ್ಮೇಶನ್ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ತುಂಬಾನೇ ಇದಾಯ್ತು ಸರ್. ಹಾಗೆ ನಾವು ಡಿಸಿಷನ್ ಮೇಕಿಂಗ್ ಆಗ್ಲಿ, ನಮ್ಮ ಭಾಷಣ ಎಷ್ಟು ಸಮಯ ಕೊಟ್ಟಿರ್ತಾರೆ ಅಷ್ಟು ಸಮಯದಲ್ಲಿ ಮುಗಿಸ್ಬೇಕು ಅಥವಾ ನಾವು ಆ ಟ್ರ್ಯಾಕ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ದಾಗ್ಲಿ, ಆ ಟ್ರ್ಯಾಕ್ ಬಿಟ್ಟು ಬೇರೆ ಕಡೆ ಇದ್ ಮಾಡ್ದೆ ಬರೀ ಆ ಟ್ರ್ಯಾಕ್ ಒಂದು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾಗ್ಲಿ, ಮತ್ತೆ ನಾವು ದಿನಚರಿ ಡೈರಿ ಬರೆಯೋದನ್ನ ಇದು ಮಾಡಿ ಅಂತ ಹೇಳಿ ನಾನು ಇಷ್ಟು ದಿನ ಬರೀತಾ ಇರ್ಲಿಲ್ಲ. ಇವಾಗ ಇನ್ ಮುಂದೆ ನಾನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ, ಯಾಕಂದ್ರೆ ಬಿಕಾಸ್ ಅವಾಗ ನಂಗೆ ನೆಸೆಸರಿ ಇರ್ಲಿಲ್ಲ. ಇವಾಗ ನಾ ಹೋಗ್ಬೇಕು ಅಂತ ಅನ್ಕೊಂಡಿರೋ ಇದಕ್ಕೆ ಸೊ ನಂಗೆ ಡೈರಿ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತು ಸರ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ಜೀವನ ಚರಿತ್ರೆ ಹೇಳಿದ್ರಿ. ಈಗ ಮೊನ್ನೆ ಕ್ಲಾಸ್ ಅಲ್ಲಿ ನೀವು 1-2-3 ಹೇಳಿದ್ರಿ, ಬಟ್ ನಾನ್ ಮುಂಚೆ ಅಷ್ಟಾಗಿ ಫೋಕಸ್ ಮಾಡ್ತಾ ಇರ್ಲಿಲ್ಲ ಸರ್. ಇವತ್ತಿಂದ ನಾನು ಆಕ್ಚುಲಿ ಅಂದ್ರೆ ಇನ್ ಮುಂದೆ ನಾನು ಒಬ್ಬೊಬ್ರದ್ದು ಒಂದೊಂದು ಜೀವನ ಚರಿತ್ರೆ, ಒಂದೊಂದು ವ್ಯಕ್ತಿ ಬಗ್ಗೆ, ಲೈಕ್ ರಾಜಕೀಯವಾಗ್ಲಾಗ್ಲಿ ಒಂದು ಬೇಸಿಕ್ ಯಾರ್ಯಾರಿಗೆ ಬೇಕೋ ನಂಗೆ ಅವ್ರ ವ್ಯಕ್ತಿಗಳ ಬಗ್ಗೆ ಓದೋದಕ್ಕೂ ಅದನ್ನು ಕಲ್ತ್ಕೋಬೇಕು ಅನ್ನಿಸ್ತು. ಮತ್ತೆ ನ್ಯೂಸ್ ಪೇಪರ್ಸ್ ಮತ್ತೆ ಇದು ದಿನಪತ್ರಿಕೆ ಓದೋದಾಗ್ಲಿ, ನ್ಯೂಸ್ ಪೇಪರ್ ಇದ್ ಮಾಡೋದಾಗ್ಲಿ, ನ್ಯೂಸ್ ನೋಡೋದಾಗ್ಲಿ, ಅದರಿಂದಾನು ಎಷ್ಟೊಂದು ಇನ್ಫಾರ್ಮೇಶನ್ ಸಿಗತ್ತೆ. ಮತ್ತೆ ನನ್ನ ಜ್ಞಾನ ವೃದ್ಧಿ ಆಗತ್ತೆ ಅನ್ನೋದಕ್ಕೂ ನಂಗೆ ತುಂಬಾನೇ ಕಾನ್ಫಿಡೆನ್ಸ್ ಆಗಿ ಇದಾಯ್ತು ಸರ್ ಇವತ್ತು. ಮತ್ತೆ ನಂಗೆ ನಾಲಿಗೆ ನುಳಿಗಳು ಹೇಳ್ಕೊಟ್ರಿ, ಅದು ಅಷ್ಟೇ ತುಂಬಾನೇ ಬಿಕಾಸ್ ಕೆಲವು ವರ್ಡ್ಸ್ ಬಾಯಲ್ಲಿ ಅದು ತಿರ್ಗಲ್ಲ. ಸೊ ತುಂಬಾನೇ ಅದರಲ್ಲಿ ಎಕ್ಸಾಂಪಲ್ 1-2-3 ಎಕ್ಸಾಂಪಲ್ ಹೇಳಿದ್ವಿ. ರಾಜ್ಯೋತ್ಸವ ಅಲ್ಲ ರಾಜ್ಯೋತ್ಸವ ಅಂತ. ಸೊ ಹಾಗೆ ಮತ್ತೆ ನಮ್ಮ ಇದು ಲೈಕ್ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ನಮ್ ಬಾಡಿ ಲ್ಯಾಂಗ್ವೇಜ್ ಪ್ರಾಪರ್ ಆಗಿರ್ಬೇಕು, ಒಂದು ಪರಿಪೂರ್ಣವಾಗಿ ಒಂದು ಭಾಷಣಕ್ಕೆ ಏನೇನ್ ಬೇಕು ಅನ್ನೋದನ್ನ ಇವತ್ತು ಪೂರ್ತಿಯಾಗಿ ನಾನು ಇವತ್ತು ಅಟ್ಲೀಸ್ಟ್ ಒಂದು ಕಂಟೆಂಟ್ ಏನು ಅಂತ ತಿಳ್ಕೊಂಡು ಬೇಸಿಕ್ ಆಗಿ ಒಂದು ಇದು ಕೊಡ್ಬೋದು ಅಂತ ಕಾನ್ಫಿಡೆನ್ಸ್ ಲೆವೆಲ್ ಬಂತು ಸರ್. ವಾವ್, ಗ್ರೇಟ್. ಉಮಾ ನಾಯ್ಡು ಅವ್ರ ಬ್ಯಾಟ್ರಿ ಜಾಸ್ತಿ ಚಾರ್ಜ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಪದ್ಮಾ ಮೇಡಮ್, ಪದ್ಮಾ ಅವರೇ. ಸರ್, ನಾನು ಸಾರಿ ಸ್ವಲ್ಪ ಲೇಟ್ ಆಗಿ ಬಂದೆ, ಆದ್ರೂ ಸಹ ನಾನು ಬಂದಾಗ್ನಿಂದ ನಾನು ಏನು ಅನುಭವ ಆಯ್ತು ಅದನ್ನ ತಮ್ಮಲ್ಲಿ ನಾನು ಹಂಚಿಕೊಳ್ತಾ ಇದ್ದೇನೆ. ಇವತ್ತು ತಾವು ಜೀವನ ಚರಿತ್ರೆಯನ್ನ ಓದ್ಬೇಕು ಅಂತ ಹೇಳ್ತಾ ಇದ್ರಿ, ಅವಾಗ ನಾನು ಎಂಟರ್ ಆದೆ. ಜೀವನ ಚರಿತ್ರೆ ನಾನು ಇದು ಸಹಕಾರಿಯಾಗಿದೆ ಸರ್. ಬೇರೆಯವರ ಒಂದು ಜೀವನ ಚರಿತ್ರೆಯನ್ನ ಓದಿದಾಗ ಅವರ ಒಂದು ಸಾಧನೆಯ ಹಾದಿಗಳೇನು, ಆ ಸಾಧನೆ ಮಾಡ್ಬೇಕಾದ್ರೆ ಅದೆಲ್ಲ ನಮ್ಗೆ ಸ್ಫೂರ್ತಿದಾಯಕ ಆಗತ್ತೆ. ಸೊ ಇಂತಹ ಕಷ್ಟಗಳು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇದ್ದೇ ಇರುತ್ತೆ, ಒಬ್ಬರಿಗೆ ಅಲ್ಲ. ಯಾರು ಸಾಧನೆ ಮಾಡ್ಬೇಕು ಅಂತ ಇರ್ತಾರೆ ಪ್ರತಿಯೊಬ್ಬರಿಗೂ ಸಹ ಒಂದು ಅವರ ನಡೆಯುವ ದಾರಿಯಲ್ಲಿ ಕಷ್ಟ ಕಾರ್ಪಣ್ಯಗಳು ಇರುತ್ತೆ. ಆದ್ರೆ ಅದನ್ನೆಲ್ಲ ಮೀರಿ ಯಾರು ನಿಂತ್ಕೊಂತಾರೆ ಅಂತವ್ರು ಮಾತ್ರ ಸಾಧಕರಾಗಬಹುದು. ಹಾಗಾಗಿ ಅಂತಹ ಸಾಧಕರ ಒಂದು ಜೀವನ ಚರಿತ್ರೆನ ಓದುವುದು ನಮ್ಗೆ ತುಂಬಾ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ತಾವು ತಿಳಿಸ್ಕೊಟ್ರಿ. ಆಮೇಲೆ ಎರಡನೇದಾಗಿ ತಾವು ಒಂದು ಡೈರಿ ಬರೆಯೋದ್ರ ಬಗ್ಗೆ ಹೇಳಿದ್ರಿ.
ಖಂಡಿತವಾಗ್ಲೂ ಇದು ಸಹ ನನಗೆ ತುಂಬಾ ಮನಸ್ಸಿಗೆ ಖುಷಿ ಕೊಡ್ತು. ನಾವು ಪ್ರತಿದಿನ ಡೈರಿ ಬರೆಯುವ ಒಂದು ಹವ್ಯಾಸವನ್ನ ಇಟ್ಕೊಳ್ಬೇಕು ಅಂತ ನನಗೂ ಅನ್ನಿಸ್ತು. ನಾವು ಸ್ವಲ್ಪ ಬರಿತಾ ಇರ್ತೀವಿ, ಆದ್ರೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಬರಿಬೇಕು ಅನ್ನೋದು ನನ್ನ ಅರಿವಿಗೆ ಬಂತು. ಮೂರನೇದಾಗಿ ತಾವು ನ್ಯೂಸ್ ಪೇಪರ್ ಬಗ್ಗೆ ಪ್ರತಿದಿನ ನಿತ್ಯ ಓದುವಂತ ದೈನಂದಿನ ಪತ್ರಿಕೆಗಳನ್ನ ಓದುದು, ಮಾಹಿತಿಗಳನ್ನ ತಿಳ್ಕೊಳ್ಳೋದು, ಅದರದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ವಿ. ಖಂಡಿತವಾಗ್ಲೂ ಅದು ಸಹ ತುಂಬಾ ಚೆನ್ನಾಗಿತ್ತು. ನಾವು ಪ್ರತಿದಿನ ಟಿವಿ ಚಾನೆಲ್ಗಳಲ್ಲಾಗ್ಲಿ ಅಥವಾ ದೈನಂದಿನ ಪತ್ರಿಕೆಗಳನ್ನ ಓದೋದು, ಅದ್ರದ್ದು ಮಹತ್ವ ಏನು ಅಂತ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಇದನ್ನ ನಾವು ಚರ್ಚೆ ಮಾಡಿದಾಗ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನ ತಿಳ್ಕೊಂಡು, ಒಬ್ಬೊಬ್ಬರ ಅಭಿಪ್ರಾಯಗಳು ಸಹ ಬೇರೆ ಬೇರೆ ಆಗಿದ್ದಾಗ ಅದನ್ನೆಲ್ಲ ಕೂಡಿಸಿದಾಗ ನಮ್ಗೆ ಅದರ ಮಹತ್ವ ಇನ್ನೂ ಚೆನ್ನಾಗಿ ಅರಿವಿಗೆ ಬಂತು ಸರ್. ಆಮೇಲೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ಮೌಖಿಕವಾಗಿ ಓದಿನ ಮಹತ್ವದ ಬಗ್ಗೆ ಹೇಳಿದ್ರಿ ತಾವು. ಇದು ಇವತ್ತಿನಿಂದ ನಾವು ಸಹ ಮಾಡ್ಬೇಕಾಗಿರುವಂತ ವಿಷಯ. ನಮ್ಗೆ ತುಂಬಾ ಸ್ಪಷ್ಟವಾಗಿ ಮಾತಾಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ, ಮಾತಾಡ್ತಾ ಇದೀವಿ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಸ್ಲಿಪ್ ಆಫ್ ದಿ ಟಂಗ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಅನ್ಕೊಂಡಿದ್ರು ಸಹ ಕೆಲವಷ್ಟು ಬಾರಿ ಅದನ್ನ ಸ್ಪಷ್ಟವಾಗಿ ನಾವು ಮಾತನಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ನಮ್ಗೆ ಆ ಅಭ್ಯಾಸವನ್ನ ಮೌಖಿಕವಾಗಿ ಓದಿದಾಗ ನಾಲಿಗೆಗೆ ವ್ಯಾಯಾಮ ಆಗಿ ನಾವು ಹೇಗೆ ಮನಸ್ಸಿಗೆ ಅನ್ಕೊಳ್ತೀವಿ ಆ ರೀತಿ ಹೊರಡ್ಲಿಕ್ಕೆ ಸಹಾಯ ಮಾಡ್ತದೆ ನಾಲಿಗೆ ನಮ್ಗೆ. ಆದ್ರೆ ಅದಕ್ಕೆ ಅಭ್ಯಾಸವನ್ನ ಕೊಡ್ಬೇಕು, ವ್ಯಾಯಾಮವನ್ನ ಕೊಡ್ಬೇಕು. ಈ ವ್ಯಾಯಾಮ ನಾವು ಮೌಖಿಕವಾಗಿ ಓದಿದಾಗ ಮಾತ್ರ ಬರಲು ಸಾಧ್ಯನೇ ಹೊರತು ಅದನ್ನ ಸುಮ್ಮನೆ ಮನಸ್ಸಿನಲ್ಲಿ ಓದಿದ್ರೆ ಸಾಧ್ಯ ಆಗೋದಿಲ್ಲ. ಎಸ್ ಮೇಡಮ್, ಓಕೆ, ತುಂಬಾ ಚೆನ್ನಾಗಿ ತಮ್ಮ ಅನಿಸಿಕೆನ ತಿಳಿಸಿದ್ರಿ. ರಂಜಿತಾ ಅವರು ತಿಳಿಸ್ಬೇಕು ಅಂತ ಕೋರ್ತೇನೆ. ರಂಜಿತಾ ಆರ್. ಸರ್, ನಾನು ನೀವು ಮಾತಾಡ್ತಾ ಇದ್ರೆ ಹೇಗಿದೆ ಅಂತಂದ್ರೆ ಮುತ್ತುಗಳನ್ನ ತಗೊಂಡು ಒಂದೊಂದು ಮುತ್ತುಗಳನ್ನ ದಾರದಲ್ಲಿ ಪೋಣಿಸ್ದಂತಿದೆ. ಎಷ್ಟೋ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂತಂದ್ರೆ ನಾನು ತುಂಬಾ ವರ್ಷಗಳಾಗೋಗಿದೆ ಬುಕ್ಸ್ ಎಲ್ಲ ಓದಿ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಮನೆ ಕೆಲ್ಸದಲ್ಲೇ ನಾನು ಬ್ಯುಸಿ ಆಗ್ಬಿಟ್ಟಿದೀನಿ. ಒಂದಿನ ಹೀಗೆ ನಿಮ್ದು ಅಕಸ್ಮಾತ್ ಬಂದಿರೋದ್ರಿಂದ ಆ ವಿಡಿಯೋ ನೋಡಿದ್ಮೇಲೆ ನಂಗೆ ತುಂಬಾನೇ ಆಸಕ್ತಿ ಬಂದು, ಏನೋ ಸರ್ ಹೊಸ ವಿಚಾರ ಏನೋ ತಿಳಿಸ್ಕೊಡ್ತಾ ಇದಾರೆ, ಏನೋ ಕಲಿಕೆಗೆ ಅಂತ ಇಲ್ವಲ್ಲ ಸರ್, ಯಾವಾಗ ಬೇಕಾದ್ರೂ ಯಾವ ಏಜ್ ಅಲ್ಲಿ ಬೇಕೋ ಕಲಿಬಹುದು. ಹಾಗಾಗಿ ಸರ್ದು ಏನೋ ಒಂದು ಇದೆ, ಏನೋ ಒಂದು ವಿಚಾರ ತಿಳಿಸ್ತಾ ಇದ್ದಾರೆ. ಏನೋ ಹಣ್ಣು ಆ ಫ್ರೂಟ್ ಓಪನ್ ಮಾಡಿ ತೆಗೆದ್ರೆ ತಿಂದು ನೋಡಿದ್ರೆ ಅಲ್ವಾ ರುಚಿ ಗೊತ್ತಾಗೋದು. ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ, ಬಿಡೋದ್ ಬೇಡ ಅಂದ್ಬಿಟ್ಟು ನಾನು ನೋಡ್ದೆ. ಬಟ್ ಸೆಂಟ್ರಲ್ ಸ್ವಲ್ಪ ಲೇಟ್ ಆಗಿ ಬಂದೆ ನಾನು. ಆದ್ರೂನು ಸರ್ ನೀವು ಹೇಳೋ ಒಂದೊಂದು ದಿನಚರಿ ಆಗಿರ್ಬೋದು, ನಾಲಿಗೆ ಬಗ್ಗೆ ಆಗಿರ್ಬೋದು, ಇಲ್ಲ ಅಥವಾ ವಾರ ಪತ್ರಿಕೆಗಳು, ದಿನಪತ್ರಿಕೆಗಳು, ಅದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಶಾರೀರಿಕ ಭಾಷೆ ಬಗ್ಗೆ, ವಾಯ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ನೀವು ಹೇಳ್ತಾ ಇದ್ದಾರೆ ಅಂದ್ರೆ ನನಗೆ ಕೆಲವೊಂದು ಮಾತುಗಳ ಅರ್ಥನೇ ಆಗೋದಿಲ್ಲ. ಈಸಿಯಾಗಿ ಹೇಳೋದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತೀನಿ. ಸ್ವಲ್ಪ ವರ್ಡ್ ಡಿಫಿಕಲ್ಟ್ ಆಗಿರೋದನ್ನ ಹೇಳಿದ್ರೆ ನಂಗೆ ಅರ್ಥನೇ ಆಗೋದಿಲ್ಲ. ಯಾಕೆಂದ್ರೆ ಬುಕ್ಸ್ಗೂ ನಾನು ತುಂಬಾ ವರ್ಷ ದೂರ ಇದ್ಬಿಟ್ಟಿದೀವಿ. ಹಾಗಾಗಿ ಈಗ ನಮ್ಮ ಬುಕ್ ಸ್ವಲ್ಪ ನೆನ್ನೆನೆ ಬಂತು, ಸ್ವಲ್ಪ ಓದಿದ್ಮೇಲೆ ತುಂಬಾ ಖುಷಿ ಆಯ್ತು. ಓ, ಈ ತರನು ಇದೆಯಾ ಅಂತ ಹೇಳ್ಬಿಟ್ಟು ನನಗೆ ಇವಾಗ ನೀವ್ ಮಾತಾಡಿರೋದನ್ನ ನೋಡಿ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿದಕ್ಕೆ ಮತ್ತೆ ನಿಮ್ ಬುಕ್ ಓದಿದಕ್ಕೆ ನನ್ಗೆ ಏನೋ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಜಾಸ್ತಿ ಬರ್ತಾ ಇದೆ ಸರ್ ನನಗೆ. ಓನ್ ವಾಯ್ಸ್ ಅಲ್ಲಿ ಮಾತಾಡ್ಬೇಕು ಅಂತ ಹೇಳಿ, ಮಲ್ಲಿಗೆ ಹೂವು ಗಿಡದಲ್ಲಿ ಚೆಂಡು ಹೂವು ತಗೊಂಡ್ಬಂದು ಚೆಂಡು ಹೂವು ಇಟ್ರೆ ಹೇಗಿರುತ್ತೆ ಆ ತರ ಇರುತ್ತೆ. ಬಟ್ ವಾಯ್ಸ್ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂ ಹೇಗ್ ಬಿಡುತ್ತೆ ಹಂಗ ನಮ್ಮ ವಾಯ್ಸ್. ಇಲ್ಲ, ಚೆನ್ನಾಗಿತ್ತು ನಿಮ್ಮ ಹೋಲಿಕೆ. ಗುಡ್ ಗುಡ್. ಎಸ್, ದೇವರಾಜೇಗೌಡ, ತಮ್ಮ ಅನಿಸಿಕೆ ತಿಳಿಸಿ. ಎಸ್ ಸರ್, ನೀವು ಬರ್ದಿರುವಂತಹ ವ್ಯಕ್ತಿತ್ವ ದರ್ಪಣ ಇರ್ಬೋದು, ವ್ಯಕ್ತಿತ್ವ ಪರಿವರ್ತನಾ ಇರ್ಬೋದು, ವ್ಯಕ್ತಿತ್ವ ಚಂದನ ಪುಸ್ತಕ ಇರ್ಬೋದು, ಹಾಗೆ ನುಡಿಗನ್ನಡಿ, ಮತ್ತೆ ಅನುಕ್ಷಣ ಅನುಭವಿಸಿ, ಮತ್ತೆ ನಿರೂಪಣೆ ನಿರೂಪಿಸಿ, ಇವೆಲ್ಲ ಪುಸ್ತಕಗಳು ಕೂಡ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಅಂತ ನನ್ಗೆ ಅನಿಸುತ್ತೆ. ಈ ಪುಸ್ತಕಗಳನ್ನ ಓದೋದ್ರಿಂದ ನಮ್ಗೆ ನಮ್ಮ ಒಂದು ಶಾರೀರಿಕ ವ್ಯಕ್ತಿತ್ವ ಇರ್ಬೋದು, ಮಾನಸಿಕವಾಗಿ ಮತ್ತೆ ಬೌದ್ಧಿಕವಾಗಿ, ಮತ್ತೆ ನಾವೊಂದು ಭಾವನೆಗಳನ್ನ ಯಾವ ರೀತಿಯಾಗಿ ನಾವು ವ್ಯಕ್ತಪಡಿಸ್ಬೇಕು, ಮತ್ತೆ ನಮ್ಮ ಆಧ್ಯಾತ್ಮಿಕ ಆಗಿರ್ಬೋದು, ಮತ್ತೆ ನಮ್ಮ ಒಂದು ಹಣಕಾಸಿನ ಆರ್ಥಿಕತೆ ಬಗ್ಗೆನೂ ಕೂಡ ನೀವು ಚೆನ್ನಾಗಿ ಆ ಒಂದು ಪುಸ್ತಕಗಳಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಇವತ್ತಿನ ದಿನದಲ್ಲಿ ನಾನು ಮತ್ತೆ ನನ್ನ ಕುಟುಂಬ, ನನ್ನ ಸಂಸ್ಥೆ, ನನ್ನ ಕೆಲಸ ಯಾವ ರೀತಿಯಾಗಿ ನಾವು ಪ್ರೀತಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನೀವು ಚೆನ್ನಾಗಿ ಇವತ್ತು ಹೇಳಿದ್ರಿ. ಮತ್ತೆ ಇವತ್ತಿನ ಟಾಪಿಕ್ ಭಾಷಣಕ್ಕೂ ಸಮಯಕ್ಕೂ ಏನ್ ಸಂಬಂಧ ಅಂತ.
ಸೊ ಇವತ್ತು ಭಾಷಣ ಮತ್ತೆ ಸಮಯಕ್ಕೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ನಾನು ಅವಾಗ್ಲೇ ಹೇಳ್ದೆ, ಆ ಈ ಒಂದು ಭಾಷಣ ಮತ್ತೆ ಸಮಯ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ. ಹಂಗಾಗಿ ಸಮಯ ಪಾಲನೆ ಅನ್ನೋದು ಬಹಳ ಮುಖ್ಯ ನಮ್ಗೆ. ಎಲ್ಲಿ ನಮ್ಗೆ ಸಮಯ ಪಾಲನೆ ಅನ್ನೋದು ಅರಿವಿರುತ್ತೋ, ಸೊ ಅಲ್ಲಿ ನಾವು ಒಂದು ಆ ಆ ನಾವು ಏನು ಅನ್ಕೊಂಡಿರ್ತೀವಿ ಅದನ್ನ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಮತ್ತೆ ಕೇಳುಗರಿಗೆ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಹಾಗೆ ನೀವು ದಿನಚರಿ ಬರೆಯೋದನ್ನ ಬಗ್ಗೆ ಹೇಳಿದ್ರಿ. ಸೊ ಪ್ರತಿಯೊಬ್ಬ ಮನುಷ್ಯನು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ಕೆಲಸಗಳನ್ನ ಮಾಡಿದ್ದಾರೆ, ಮತ್ತೆ ಯಾವ ಸಮಯವನ್ನ ಪಾಸಿಟಿವ್ ಆಗಿ ಅವನ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ, ಎಲ್ಲಿ ನಾವು ಸಮಯವನ್ನ ಬೇಡವ ಸಮಯವನ್ನ ವೇಸ್ಟ್ ಮಾಡಿದೀವಿ, ಅದನ್ನೆಲ್ಲ ಬರೆದು ದಿನಚರಿ ಬರೆಯೋದ್ರಿಂದ ಎಲ್ಲ ಒಂದ್ ಕಡೆ ನಮ್ಗೆ ಸಹಾಯ ಆಗುತ್ತೆ. ನಾವು ಬೆಳವಣಿಗೆ ಆಗ್ಲಿಕ್ಕೆ, ಅಭಿವೃದ್ಧಿ ಆಗ್ಲಿಕ್ಕೆ ದಿನಚರಿ ನಮ್ಗೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಮತ್ತೆ ನಮ್ಗೆ ಈ ಒಂದು ಜೀವನ ಚರಿತ್ರೆ ಪುಸ್ತಕಗಳನ್ನ ಓದೋದ್ರ ಬಗ್ಗೆ, ಮತ್ತೆ ಈ ಒಂದು ಚಲನಚಿತ್ರಗಳು ನಮ್ಮ ಬದುಕಿಗೆ ಹೇಗೆ ದಾರಿದೀಪ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ಕೊಟ್ರಿ. ಮತ್ತೆ ಟಂಗ್ ಟ್ವಿಸ್ಟರ್ಸ್, ನಾವು ಒಂದು ಭಾಷಣ ಮಾಡ್ಬೇಕಾದ್ರೆ ಅಥವಾ ಮಾತಾಡ್ಬೇಕಾದ್ರೆ ಕೆಲವೊಂದು ಕಷ್ಟಕರ ಪದಗಳನ್ನ ನಾವು ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂತ ಪದಗಳನ್ನ ಬಾಳೆಹಣ್ಣು ಸುಳಿದಂತೆ ಸುಲಲಿತವಾಗಿ ಮಾತಾಡ್ಲಿಕ್ಕೆ ಒಂದು ಟಂಗ್ ಟ್ವಿಸ್ಟರ್ಸ್ ಪದಗಳು ಯಾವ ರೀತಿ ನಮ್ಗೆ ಸಹಾಯ ಆಗುತ್ತೆ, ಅದನ್ನ ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನೀವು ನಮ್ಗೆ ಹೇಳ್ಕೊಟ್ರಿ. ಎಸ್, ಥ್ಯಾಂಕ್ ಯು ದೇವರಾಜ್. ಲಕ್ಷ್ಮೀಕಾಂತ್, ನಿಮ್ಗೇನು ಅನ್ನಿಸ್ತಪ್ಪ? ಗುಡ್ ಆಫ್ಟರ್ನೂನ್ ಸರ್, ಜಯಪ್ರಕಾಶ್ ಸರ್. ಇವತ್ತು ನೀವು ಒಂದು ವೆಬಿನಾರ್ ಭಾಷಣ ಕೌಶಲ್ಯ ಆತ್ಮವಿಶ್ವಾಸದ ಬಗ್ಗೆ ಒಂದು ವೆಬಿನಾರ್ ಮಾಡಿದ್ರಿ ಉಚಿತವಾಗಿ. ಅದರಿಂದ ನಮ್ಮಲ್ಲಿ ಭಾವನೆಗಳು ವ್ಯಕ್ತಪಡಿಸಕ್ಕೆ ಒಂದು ಅವಕಾಶ ನೀಡಕ್ಕೆ ಧನ್ಯವಾದಗಳು. ಇವತ್ತಿನ ವಿಚಾರ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಬೌಟ್ ಸ್ಪೀಚ್, ಟೆಕ್ನಿಕ್ ಆಫ್ ಸ್ಪೀಚ್, ಸ್ಟೇಜ್ ಫಿಯರ್, ಬಾಡಿ ಲ್ಯಾಂಗ್ವೇಜ್, ಈ ತರ ಟಾಪಿಕ್ ನಮ್ಗೆ ತಿಳುವಳಿಕೆ ಕೊಟ್ಟಿದೆ ಸರ್. ಅದರಲ್ಲಿ ನಮ್ಗೆ ಕೆಲವು ಟೆಕ್ನಿಕ್ ನೀಡಿದ್ದೀರಾ. ಬುಕ್ ರೀಡಿಂಗ್ ವಿತ್ ಲೌಡ್, ಡೈರಿ ರೈಟಿಂಗ್, ಆಮೇಲೆ ಇನ್ಸ್ಪಿರೇಷನ್ ಸ್ಟೋರೀಸ್, ಟೈಮ್ ವ್ಯಾಲ್ಯೂ, ನಾಳಿಗೆ ಬಗ್ಗೆ ಮಾಹಿತಿ ಕೊಟ್ರಿ. ಅದು ಸೈಲೆನ್ಸ್ ಬಗ್ಗೆ, ಕರೆಂಟ್ ಅಫೇರ್ಸ್ ಆಫ್ ಸ್ಟೇಟ್, ನ್ಯಾಷನಲ್, ಇವೆಲ್ಲ ತಿಳುವಳಿಕೆಯಿಂದ ನಾವು ಭಾಷಣದಲ್ಲೂ ಹೆಚ್ಚಿನ ಕೌಶಲ್ಯವನ್ನು ವೃದ್ಧಿಸ್ಕೊಬಹುದು ಅಂತ ತಿಳುವಳಿಕೆ ನೀಡಿದ್ದೀರಿ. ಹಾಗೂ ನಿಮ್ ಬುಕ್ಗಳು ಓದೋದ್ರಿಂದ ನಾವು ಚೇಂಜ್ ಮಾಡ್ಕೊಬಹುದು ಅಂತ ಅರ್ಥ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ಸ್ ಅಪ್ಪ. ಮಧುಮತಿ ಪಾಟೀಲ್ ಮೇಡಮ್. ಸರ್ ನಮಸ್ತೆ. ಹೇಳಿ ಮೇಡಮ್. ನಾನು ಮಧುಮತಿ ಪಾಟೀಲ್, ಬಳ್ಳಾರಿ ಸರ್ಕಾರಿ ಶಾಲಾ ಶಿಕ್ಷಕಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನು ನೋಡಿದ್ದೇ ಒಂದು ಖುಷಿ. ನಿಮ್ದು ಇವತ್ತು ಸ್ಪೀಚ್ ಇದೇ ಕೊಡ್ತಿದ್ದಾರ ಅಂತಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ನೇರವಾಗಿ ಸಿಗುದು ತುಂಬಾ ಅಪರೂಪ. ಅವ್ರದೇ ನಾವು ಧ್ವನಿ ನೇರ ಕೇಳ್ತೀವಲ್ಲ, ಇವತ್ತೆಲ್ಲ ಕೆಲಸಗಳನ್ನ ಸೈಡಿಗೆ ಇಟ್ಟು ಮಾಡೋಣ ಅಂತಾನೆ ನಾನು ಸ್ವಲ್ಪ ಬಿಡು ಮಾಡ್ಕೊಂಡು ತಗೊಂಡೆ. ನೀವು ಅದು ಇನ್ನೊಂದು ಚಾಣಕ್ಯರ ಬಗ್ಗೆ ಹೇಳಿದ್ರಿ ಮಧ್ಯದಲ್ಲಿ, ಅವರು ನಮ್ಮ ಸಂಬಂಧಿಕರು ಕೂಡ, ಅದು ತುಂಬಾ ಖುಷಿ ಆಯ್ತು. ಸರ್ ಏನಂದ್ರೆ ಒಂದು ಭಾಷಣ ಮಾಡ್ಬೇಕಾದ್ರ ಸಮಯ ಬಹಳ ಮುಖ್ಯ, ಮತ್ತು ನಮ್ದು ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾ ಮುಖ್ಯ. ಮತ್ತು ಇದ್ರ ಜೊತೆಗೆ ನಾವು ಜನರನ್ನ ಯಾವ ರೀತಿ ಆಕರ್ಷಣೆಯಾಗಿ ಇಟ್ಕೋತೀವಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ತುಂಬಾ ಖುಷಿಯಾಗಿ ನಾನು ಬರ್ಕೊಂಡೆ. ಮತ್ತೆ ಪುಸ್ತಕ ಪತ್ರಿಕೆಗಳು ಓದೋದ್ರಿಂದ ಏನಾಗ್ತದ, ನಾಲಿಗೆ ಯಾವ ರೀತಿ ಒಳ್ಳೆಯ ನುಡಿಗಳನ್ನ ಆಡ್ಬೇಕು ಅಂತಕ್ಕಂಥದ್ದು ಗೊತ್ತಾಯ್ತು. ಇನ್ನ ನಮ್ಮ ಇಡೀ ಶಾರೀರಿಕ ಭಾಷೆ ಯಾವ ರೀತಿ ಇರಬೇಕು, ಶಾರೀರಿಕ ಭಾಷೆ ಮೇಲೇನೆ ಒಂದು ಭಾಷಣ ನಿಂತಿರೋದು. ಒಂದು ನಾನು ನಿರೂಪಕಿ, ಆ ನಿರೂಪಣೆ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಶಾರೀರಿಕ ಭಾಷೆ ಮೇಲೆ ನಿಂತಿರೋದು. ಡೈರಿ ಕೂಡ ನಾನು ಬರಿತಾ ಇರ್ತೀನಿ, ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ, ಸಮಯ ಆಗ್ತಾ ಇದೆ. ತುಂಬಾ 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 ಖುಷಿ ಆಯ್ತು ಸರ್. ಇದೇ ತರ ತಮ್ಮ ತರಬೇತಿಗಳು ಬರ್ಲಿ ಅಂತ ನಾನು ಆಶಿಸ್ತೀನಿ. ಯಾಕೆ ಎಷ್ಟೋ ಜನ ನಾವು ದೇವಸ್ಥಾನಗಳಲ್ಲಿ ಹೋದಾಗ ಅಪರೂಪ ಸಿಕ್ಕಿರ್ತಾರ, ಒಂದು ಸೆಲ್ಫಿ ತಗೊಳ್ಳೋಣ, ಫೋಟೋ ಮಾತಾಡ್ಸ್ಲಿಕ್ಕೂ ಕೂಡ ಅವ್ರು ಅವಕಾಶ ಕೊಡಲ್ಲ. ಬಟ್ ಇಷ್ಟು ನಮಗೋಸ್ಕರ ನೀವು ಒಂದು ಟೈಮಲ್ಲಿ ಕೊಟ್ಟಿದ್ದೀರಾ, ಬಹಳ ಖುಷಿ ಆಗುತ್ತೆ. ತುಂಬಾ 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 ಧನ್ಯವಾದಗಳು ಸರ್. ಓಕೆ ಮಧುಮತಿ ಅವರೇ, ತಮ್ಮ ಮಾತು ಕೇಳಿ ನಮಗೂ ಖುಷಿ ಆಯಿತು. ಸುದರ್ಶನ್ ಹೊಸ್ದಾಗಿ ನಮ್ಮ ಆನ್ಲೈನ್ ಕೋರ್ಸ್ ಸೇರಿರೋರು ಗೋಲ್ಡ್ ಕಮ್ಯುನಿಟಿಲಿದ್ದಾರೆ. ಸುದರ್ಶನ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳಿ. ನಮ್ಮ ಆನ್ಲೈನ್ ಗೋಲ್ಡ್ ಕಮ್ಯುನಿಟಿ ಸೇರಿದ್ರೆ ಯಾವ ಥರ ನಿಮಗೆ ವೈಯಕ್ತಿಕವಾಗಿ ಲಾಭ ಆಗಕ್ಕೆ ಶುರುವಾಗಿದೆ ತಿಳಿಸಿ. ಓಕೆ, ಇವತ್ತಿನ ಯಾರ್ಯಾರ ಕ್ಲಾಸ್ಗೆಲ್ಲ ಅಟೆಂಡ್ ಆಗಿದ್ದಾರೆ
ನನ್ ಪ್ರಕಾರ ಇವತ್ ಬಂದವ್ರು ಎಲ್ರು ಲಕ್ಕಿ ಅಂತ ಅನ್ಸುತ್ತೆ ಸರ್. ಯಾಕೆಂದ್ರೆ ಬಹಳಷ್ಟು ವಿಷಯಗಳ ಯಾವ್ದಾವ್ದು ಏನೇನಿದೆ, ಒಬ್ಬ ಉತ್ತಮ ಭಾಷಣಕಾರ ಆಗೋದಿಕ್ಕೆ ಏನೇನ್ ಬೇಕೋ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಮತ್ತೆ ಆಕ್ಟಿವಿಟೀಸ್ ಏನೇನ್ ಮಾಡ್ಬೇಕು, ಮತ್ತೆ ಅವರು ಹೇಗಿರ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಕ್ಲಿಯರ್ ಆಗಿ, ಅಂದ್ರೆ ಸಿಂಪಲ್ ಆಗಿ ಅರ್ಥ ಆಗೋ ಹಾಗೆ ತಿಳಿಸ್ಕೊಟ್ಬಿಟ್ಟಿದ್ದೀರಿ. ಹಾಗಾಗಿ ಅವ್ರು ಬಹಳ ಲಕ್ಕಿ ಅಂತ ನನ್ನ ಅನಿಸಿಕೆ ಪ್ರಕಾರ. ಮತ್ತೆ ಈ ಗೋಲ್ಡ್ ಕಮ್ಯುನಿಟಿಗೆ ಬರೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಹೇಗೆ ಇವತ್ತು ನಾವೆಲ್ಲ ಏನೇನ್ ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಇದನ್ನೆಲ್ಲ ನಾವು ಒಂದೊಂದೇ ಪಾಯಿಂಟ್ ಮೂಲಕ ಒಂದು ಪಾಯಿಂಟ್ ನ ಸರಿ, ಅಂದ್ರೆ ಹೇಗೆ ಈ ಭಾಷಣಕ್ಕೂ ವ್ಯಕ್ತಿತ್ವಕ್ಕೂ ಇರುವ ಸಂಬಂಧ, ಸಮಯ ಪಾಲನೆ ಆಗಿರ್ಬೋದು, ಆತರ ಪ್ರತಿಯೊಂದು ಪಾಯಿಂಟ್ ಅನ್ನು ನಾವು ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ಬೋದು. ಆ ಆಮೇಲೆ ಸರ್ ಕೆಲವು ವಿಷಯಗಳನ್ನ ಕೊಡ್ತಾ ಇರ್ತಾರೆ ಆಗಾಗ. ಆ ವಿಷಯಗಳ ಮೇಲೆ ಮಾತಾಡೋದ್ರಿಂದ ನನಗೆ ವೈಯಕ್ತಿಕವಾಗಿ ಆ ಪದಗಳ ಜೋಡಣೆ ಮತ್ತೆ ಕೆಲವು ಕಂಟೆಂಟ್ ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಆ ವಿಷಯಗಳ ಮೇಲೆ ಅದೆಲ್ಲದು ನನಗೆ ಇಂಪ್ರೂವ್ ಆಗಿದೆ. ಮತ್ತೆ ಅದಾದ್ಮೇಲೆ ಈಗ ಕಂಟೆಂಟ್ ಮೇಲೆ ಹೇಗೆ ವರ್ಕ್ ಮಾಡ್ಬೇಕು, ಯಾವ ಪದಗಳನ್ನ ಎಲ್ಲಿ ಬಳಸ್ಬೇಕು, ಅದೆಲ್ಲದು ನನಗೆ ಹೇಗೆ ಬಳಸ್ಬೇಕು ಅನ್ನೋದೆಲ್ಲ ಪ್ರತಿಯೊಂದು ತಿಳಿತಾ ಹೋಗಿದೆ. ಮತ್ತೆ ಗೋಲ್ಡ್ ಕಮ್ಯುನಿಟಿಯಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಸರ್ ನಮಗೆ ಗೈಡ್ ಮಾಡ್ತಾ ಇರ್ತಾರೆ ಆ ವಿಷಯಗಳ ಮೇಲೆ ಎಲ್ಲದನ್ನು. ಅದೆಲ್ಲದು ಬಹಳ ಅನುಕೂಲ ಆಗುತ್ತೆ ನಮಗೆ. ಕರೆಕ್ಟ್ ಆಗಿ ಒಂದು ಆ ನಾವೇನ್ ಗೋಲ್ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಸರ್ ನಮಗೆ ವರ್ಕ್ ಮಾಡ್ತಾ ಹೋಗ್ತಾರೆ. ಅದ್ರಿಂದ ಅನುಕೂಲ ಆಗುತ್ತೆ. ಓಕೆ, ಎಸ್. ವಿಕಾಸ್ ನಮ್ಮ ಡೈಮಂಡ್ ಕಮ್ಯುನಿಟಿಲಿದ್ದಾರೆ. ವಿಕಾಸ್ ಒಬ್ಬ ಬಿಸ್ನೆಸ್ ಮೆನ್. ಇತ್ತೀಚೆಗೆ ಚೈನಾ ದೇಶಕ್ಕೂ ಹೋಗಿ ಬಂದು ಅಲ್ಲಿ ನೋಡ್ಕೊಂಡು ಬಂದು, ನಮ್ಮ ದೇಶ ಯಾಕಿನ್ನೂ ಬೆಳೀತಾ ಇಲ್ಲ, ಚೈನಾ ಜಾಸ್ತಿ ಬೆಳೆದ್ಬಿಟ್ಟಿದೆ ಅಂತ ಅವ್ರಿಗೆ ಸ್ವಲ್ಪ ಬೇಜಾರಿದೆ. ವಿಕಾಸ್, ನಿಮ್ಮ ವಿಕಾಸಕ್ಕೆ ನಮ್ಮ ಡೈಮಂಡ್ ಕಮ್ಯುನಿಟಿ ಹೇಗೆ ಸಹಾಯ ಆಗ್ತಾ ಇದೆ? ಸರ್ ಖಂಡಿತವಾಗಿ ಸರ್, ತುಂಬಾ ಸಹಾಯ ಆಗುತ್ತೆ ಸರ್. ನಾನು 2 ತಿಂಗಳಿಂದ ನಾವು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ, ಈಗ ನಮ್ಮ ಸ್ನೇಹಿತರು ನೋಡಿರ್ಬೋದು, ನಾವು ಈಗ ಕಳೆದ ಒಂದು 30 ನಿಮಿಷದ ಮುಂಚೆ ನಿಮ್ಮನ್ನ ಸಂದರ್ಶನ ಮಾಡದಿರೋ ವಿಚಾರದಲ್ಲಿ ನಾವು ಹೇಗೆ ನೀವು ಮಾರ್ಗದರ್ಶನ ಕೊಟ್ಟಿದ್ದೀರ, ಗೋಲ್ಡೇ ಆಗಲಿ ಡೈಮಂಡೇ ಆಗಲಿ, ಅವರು ನಮ್ಮ ಮುಂದೆ ಬರಬೇಕು. ನೀವು ಹೇಳ್ತಾ ಇರ್ತೀರಾ ನಡೆ ಮುಂದೆ ಅಂತ. ಬಲಗಾಲು ಒಂದು ಮುಂದೆ ಇಟ್ಬಿಟ್ಟು ಇವ್ರು ಏನಾದ್ರು ನಮ್ಮ ಸ್ನೇಹಿತರು ಬಂದ್ರೆ ಎಡಗಾಲು ಹಾಗೇನೆ ಬರುತ್ತೆ. ಯಾಕೆಂದ್ರೆ ನಮ್ಮ ಹಳ್ಳಿನಲ್ಲಿ ಜಾತ್ರೆಗೆ ಎತ್ತುಗಾಡಿ ಓಡಿಸ್ತಾ ಇರ್ತಾರೆ. ಬಲಗಡೆ ಎತ್ತಿಗೆ ಬಾರಿಕೋಲ್ ಎತ್ತಿದ್ರೆ ಸಾಕು, ಎಡಗಡೆ ಎತ್ತು ಹೇಗೆ ಕಿತ್ಕೊಂಡು ಮುಂದೆ ಹೋಗುತ್ತೆ ಅಂತ. ಹಾಗೇನೆ ನಮ್ಮ ಸ್ನೇಹಿತರು ನಿಮ್ಮ ಮಾತುಗಾರಿಕೆ ಕಲಿಬೇಕು. ನಿಮ್ಮ ಮಾತಿನ ಮೈದಾನಕ್ಕೆ ಬಂದ್ರೆ ಖಂಡಿತವಾಗೂ ಅವರು ಯಾವ ರೀತಿಯಾಗಿ ಅವರ ಮನಸ್ಸಿನಲ್ಲಿ ಹೇಳ್ತಿರಲ್ಲ, ತಲೆಯಲ್ಲಿ ಏನಿದೆ ಅದನ್ನ ಬಾಯಿ ಮುಖಾಂತರ ಹೊರಗೆ ಬರಲಿಕ್ಕೆ, ಅವ್ರು ಮಾತಾಡಿಸ್ತೀರಿ ಅಂತ ನಾನು ಹೇಳ್ಬೋದು ಸರ್. ವೆರಿ ಗುಡ್. ತುಂಬ ಚೆನ್ನಾಗಿ ತಾವು ಹೇಳಿದ್ರಿ. ಶರಣಬಸಪ್ಪ ಕೂಡ ಅವರು ಗೋಲ್ಡ್ ಕಮ್ಯುನಿಟಿಯಲ್ಲಿದ್ದಾರೆ, ನವದೆಹಲಿಯಲ್ಲಿದ್ದಾರೆ. ಅವರು ಸ್ವಲ್ಪ ಸ್ಲೋ ಲರ್ನರ್ ಥರ ನಂಗೆ ಅನಿಸಿದ್ರು, ನಿರಂತರವಾಗಿ ಬರ್ತಾ ಇರೋದ್ರಿಂದ ಗ್ರ್ಯಾಜುಯಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀನಿ ನಿಮ್ಮಲ್ಲಿ. ನಿಮಗೆ ಹೇಗೆ ಅನಿಸ್ತು? ನಮಸ್ಕಾರ ಸರ್. ಸರ್ ಇವತ್ತಿನ ಕ್ಲಾಸಿಕ್ ಜೀವನದವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಸರ್ ಇವತ್ತಿನ ವಿಷಯಗಳು ಬಂದು ತುಂಬಾ ನಮ್ಮ ಜೀವನ ಎಲ್ಲ ಚೆನ್ನಾಗಿ ನೀವು ಹೇಳಿ ವಿಷಯಗಳು ಸರ್ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ತುಂಬಾ ಉತ್ತಮವಾಗಿ ಇದು ಮಾಡ್ಬೋದು ಸರ್. ಆಮೇಲೆ ಇವತ್ತಿನ ವಿಷಯಗಳು ಭಾಷಣಕ್ಕೂ ಸಮಯಕ್ಕೂ ಏನು ವ್ಯತ್ಯಾಸ, ಡೈರಿ ಬರೆಯೋದ್ರೆ ಆಗಿರ್ಬೋದು, ಜೀವನ ಚರಿತ್ರೆ ಪುಸ್ತಕ ಓದೋದ್ರಿಂದ ಏನು ಲಾಭ ಅಂತ ಅದು ಹೇಳಿದ್ರಿ ಸರ್. ಟಿಂಗ್ ಟ್ವಿಸ್ಟರ್ ಬಗ್ಗೆನೂ ತಿಳಿಸಿದಿರಿ. ಆಮೇಲೆ ನಮ್ಮ ಸ್ಮೈಲ್ ಬಗ್ಗೆದು ಹೇಳಿದ್ರಿ ಸರ್. ಸೈಲೆನ್ಸ್ ಬಗ್ಗೆನೂ ಕೂಡ ತುಂಬಾ, ನಾವು ಸೈಲೆನ್ಸ್ ಆಗಿದ್ದರೆ ಯಾವ ತರ ನಾವು ವ್ಯಕ್ತಿತ್ವ ಅರ್ಥ ಆಗುತ್ತೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಹೇಳಿದೆ ಸರ್. ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಬಗ್ಗೆನು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನು ಯಾವ ತರ ಅರ್ಥ ಮಾಡಿಸ್ತೇವೆ ಅನ್ನೋದು ಕೂಡ ಹೇಳಿದ್ರೆ ಸರ್. ಆಮೇಲೆ ಕೆಲವು ಆಕ್ಟಿವಿಟಿ ಕೂಡ ಮಾಡಿಸಿದೆ ಸರ್. ಇವೆಲ್ಲನೂ ನಾವು ಯೂಸ್ ಮಾಡಿದ್ರೆ ನಾವು ಜೀವನದಲ್ಲಿ ಮುಂದೆ ಬರೋ ಮಾತಾಡೋದಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾನು ಹೇಳ್ತೇನೆ ಸರ್. ಓಕೆ, ಥ್ಯಾಂಕ್ ಯು ಶರಣಬಸಪ್ಪ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ನಿಮ್ಗೆ ಯಾರಿಗಾದ್ರೂ ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ಗೆ ಬರಬೇಕನ್ಸಿದ್ರೆ ನಮ್ಮ ಕಚೇರಿಯ ಸಂಖ್ಯೆಯನ್ನು ಕೊಟ್ಟಿರ್ತಾನೆ 9341259267. ಕರೆ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೇನೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡ್ತಾಯಿರಿ. ಪ್ರತಿ ವಿಡಿಯೋ ಕೆಳಗಡೆ ನಿಮಗೆ ಹೇಗೆ ಅನ್ನಿಸ್ತು, ಏನನ್ನಿಸ್ತು ಕಾಮೆಂಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡ್ತಾಯಿರಿ. ಸೊ ದಟ್ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಇರುವಂತಹ ಒಂದು ಸಮಾಜವನ್ನು, ಸಮುದಾಯವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಶ್ರಮಿಸೋಣ. ಏನಂತೀರಿ?